ಅವರಿನ್ನ ಮಲಗಿದಾರಲ್ಲ ಅಂತ ಬೇಕು ಅಂತಾನೆ ನಾನೇ ಒಂದಿಷ್ಟು ಲೇಟ್ ಮಾಡಿದೆ. ವಾಹ್, ಏನು ಮಸ್ತಾಗಿ ಕಾಣ್ತಾ ಇದೆ ನೋಡಿ ಅಲ್ಲಿ. ಅದು ಗುರು, ಇದು ಇವತ್ತು ಫ್ರೈಡೇ ಗುರು. ಫ್ರೈಡೇನೇ ಹಿಂಗೆ, ಇನ್ನು ಭಾನುವಾರ ಇನ್ನು ಹೆಂಗೆ ಹೋಗ್ಬಿಡೋಣ ಬೇರೆ ಕಡೆಗೆ. ನನಗೆ ಈ ಥರ ಎಲ್ಲ ಇಷ್ಟು ಕ್ಯೂನಲ್ಲಿ ತಿಂದ ಅಭ್ಯಾಸನೇ ಇಲ್ಲ. ಹೋಗ್ತಾ ಇದೆ ಗುರು ಬಿರಿಯಾನಿ ಇಲ್ಲಿಂದನೇ ನೋಡ್ತಾ ಇದ್ರೆ. ಬನ್ನಿ ಆಮೇಲೆ ಕಬಾಬ್ ನೋಡ್ಕೊಳ್ಳೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಹಚ್ಕೊಳ್ಳೋಣ. ಚಾಟ್ ಮಸಾಲ ಅದು ಅಲ್ಲಿಂದ ಬರ್ತಿರೋದು ಸ್ಮೆಲ್ ಅನಿಸುತ್ತೆ. ಬೆಳಿಗ್ಗೆ ಅನ್ನೋ ಫೀಲ್ ಬರಬೇಕು ಅಂತ ಹೇಳಿದ್ರೆ ಈ ಕೆಲಸ ಮಾಡಲೇಬೇಕು. ಕೋಲ್ ಸ್ಟಾರ್ಟ್ ಮಾಡ್ಬಿಟ್ಟು ಬಿಡಬೇಕು. ಫಾಗ್ ಲ್ಯಾಂಪ್ಸ್ಗಳೆಲ್ಲ ಕರೆಕ್ಟಾಗಿ ವರ್ಕ್ ಆಯ್ತಾವ. ಒಂದು ಲೆವೆಲ್ಗೆ ಆ್ಯಂಗಲ್ ಚೇಂಜ್ ಆಗಿಬಿಟ್ಟಿದೆ. ಉಪಯೋಗಿಸೇ ತಿಂಗಳಾನ್ಗಟ್ಲೆ ಆದರೆ ಇನ್ನೇನಾಗುತ್ತೆ ಹೇಳಿ. ಅದ್ರ ಪಾಡೆಗೆ ಅದಕ್ಕೆ ಇಷ್ಟ ಬಂದಂಗೆ ಹಂಗೆ ತಿರ್ಕೊಂಡಿರುತ್ತೆ. ಸೊ ಈಗ ಸದ್ಯಕ್ಕೆ ಬೆಂಗಳೂರು ಯೂನಿವರ್ಸಿಟಿ ಒಳಗಿದ್ದೀನಿ. ಚಳಿ ರುಬ್ತಾ ಕೂತೈತೆ ಗುರು, ನಡಗಿಸ್ತಾ ಇದೆ. ಹೆಂಗೋ ಒಂದು ಲೆವೆಲ್ಗೆ ಇವತ್ತೊಂದು ಸ್ವಲ್ಪ ಸ್ವೆಟ್ ಶರ್ಟ್ ಹಾಕ್ಕೊಂಡಿರೋದಕ್ಕೆ ಸ್ವಲ್ಪ ದಪ್ಪ ಇರೋದು ಮ್ಯಾನೇಜ್ ಆಗ್ತಾಯಿದೆ. ಇಲ್ಲ ಸಿಕ್ಕಾಬಟ್ಟೆ ಚಳಿ ಹೊಡಿತೈತೆ. ಈ ಚಳಿಲಿ ಇದು ಹೆಂಗೆ ವಾಕ್ ಮಾಡ್ತಾರೋ ದೇವ್ರಡೆ ಗೊತ್ತಿಲ್ಲ. ಅವಕ್ಕೆಲ್ಲ ಸ್ಪೆಷಲ್ ಮೋಟಿವೇಶನ್ ಬೇಕು. ಆ ಮೋಟಿವೇಶನ್ ನನಗಂತೂ ಇಲ್ಲ. ಇಷ್ಟು ಬೆಳಗ್ಗೆ ವಾಕಿಗೆ ಅಂತ ಎದ್ದುಬಿಟ್ಟು ಹೋಗೋ ಅಷ್ಟು. ಇವತ್ತು ನಾವು ಹೋಗ್ತಿರುವುದು ಬಿರಿಯಾನಿ ತಿನ್ನೋದಕ್ಕೆ. ಅದೊಂದೇ ನಮಗೆ ಮೋಟಿವೇಶನ್ನು. ಒಂದು ರೈಡು ಇಲ್ಲ ಈ ಫುಡ್ಡು. ಸೊ ಇವೆರಡೇ ಮೋಟಿವೇಟ್ ಮಾಡೋದು ಇಷ್ಟು ಬೆಳಗ್ಗೆ ಈ ಚಳಿನಲ್ಲಿ ಹೋಗೋದಕ್ಕೆ. ಟೈಮಿಂಗ್ ವಿಷಯ ಅಂತ ಬಂದರೆ ನಮ್ಮ ಹುಡುಗರೇ ಎತ್ತಿದ ಕೈ. ನಾನು 5 ಗಂಟೆಗೆ ಫೋನ್ ಮಾಡಿದಾಗ ಬ್ರೋ ಎದ್ದೊಳ್ತಾ ಇದ್ದೀನಿ ಬ್ರೋ ಅಂತಂದರು. ನೋಡಿದ್ರೆ ಈಗ ಆಲ್ರೆಡಿ 5:20 ಆಗಿದೆ. 5:20 5:30 ಆಗಿದೆ. ಆಲ್ರೆಡಿ ನಂಗೆ ಫೋನ್ ಬಂದುಬಿಡ್ತು, ಬ್ರೋ ಮೀಟಪ್ ಲೊಕೇಶನಲ್ಲಿ ಇದ್ದೀನಿ, ನೀವೆಲ್ಲಿದ್ದೀರಾ ಅಂತ. ಅವರಿನ್ನ ಮಲಗಿದಾರಲ್ಲ ಅಂತ ಬೇಕು ಅಂತಲೇ ನಾನೇ ಒಂದಿಷ್ಟು ಲೇಟ್ ಮಾಡಿದೆ. ಇಷ್ಟು ಬೇಗ ಬರ್ತಾರೆ ಅಂತ ಗೊತ್ತಿಲ್ಲದಾರೆ, ಬಟ್ ಆನ್ ಟೈಮ್ ಇದ್ದಾರೆ. ಈ ಥರ ಎಲ್ಲ ಕರೆಕ್ಟ್ ಟೈಮ್ಗೆ ಆಗಿಬಿಟ್ರೆ ಏನೋ ಒಂದು ಜೋಶು, ಒಂದು ಕಳೆ. ಏನು ಚಳಿ ಹೊಡಿತಾ ಇದೆ ಈ ಜಾಗದಲ್ಲಿ. ಸಡನ್ ಡಿಪ್ಪು. ನಡಗಿಸ್ತಾ ಇದೆ. 5:25 ಸಿಗ್ನಲ್ಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ ಇಲ್ಲಿ. ಯಾರು ನಿಲ್ತಾ ಇಲ್ಲ, ನಾವು ನಿಲ್ಲಲ್ಲ, ಫ್ರೀ ಇದೆ, ಹೋಗೋಣ. ಫ್ಲೈಓವರ್ ಮೇಲೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಇಷ್ಟು ಬೆಳಗ್ಗೆನೆ ಇಬ್ಬರಲ್ಲಿ ಯಾರೂ ಬಿಟ್ಕೊಡ್ತಾ ಇಲ್ಲ. ಹಿಂದೆ ಬರ್ತಿರೋ ಜನ ಫ್ರಸ್ಟ್ರೇಷನಲ್ಲಿ ಹಾರನ್ ಹೊಡಿತಾವ್ರೆ. ತಡೀರಣ್ಣ, ನಾವು ಒಯ್ತೀವಿ. ಇಬ್ಬರು ನಾನು ಮುಂದು ನೀನು ಮುಂದು ಅಂತ ಓಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಈ ಟ್ರಕ್ಕರು ಓವರ್ಟೇಕ್ ಮಾಡಿ ಮುಂದೆ ಬಂದಿದ್ದಾರೆ. ನಮಗೆಲ್ಲರಿಗೂ ಜಾಗವನ್ನು ನೀಡಿದ್ದಾರೆ. ಇಲ್ಲಿ ಆಟೋ ಎಡಗಡೆ ಸ್ಲೋ ಮಾಡಿಬಿಟ್ಟಿದೆ. ಸೊ ಇದರಿಂದ ಮುದ್ದಕ್ಕೆ ಖಾಲಿ ರೋಡ್ ಸಿಗುತ್ತದೆ ನಮಗೆ. ಬನ್ನಿ ಹೋಗೋಣ. ಇಲ್ಲೇ ಎಲ್ಲೋ ನಮ್ಮ ಮೀಟಪ್ ಪಾಯಿಂಟ್ ಇತ್ತು. ಮೋಸ್ಟ್ಲಿ ಇವರೇ ಅನಿಸುತ್ತೆ. ಬ್ರೋ ನಮಸ್ಕಾರ. ನಾನು ನೀವು ನಿದ್ದೆಗಣ್ಣಲ್ಲಿ ಇದ್ರಲ್ಲ, ಅದಕ್ಕೆ ಬೇಕಂತ 10 ನಿಮಿಷ. ಎಷ್ಟೊತ್ತಾಯ್ತು ನೀವು ನಿದ್ದೆಗಣ್ಣಲ್ಲಿ ಇದಕ್ಕೆ? 10 ನಿಮಿಷ ನಾನೇ ಲೇಟ್ ಮಾಡಿದೆ ಅಣ್ಣ. ಸೊ ಪ್ಲ್ಯಾನ್ ಏನಪ್ಪ ಅಂದರೆ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ. ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಬೆಂಗಳೂರಲ್ಲೇ ಬೇಜಾನ್ ಸಿಗ್ತವೆ. ಬಟ್ ಆದರೂ ನಮಗೊಂದು ರೈಡ್ ಫೀಲ್ ಬೇಕು ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು ಬನ್ನಿ ಹೊಸಕೋಟೆಗೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಹೊಸಕೋಟೆಗೆ ಯಾಕಪ್ಪ ಅಂತ ಹೇಳಿದ್ರೆ, ಹೊಸಕೋಟೆ ಬಿರಿಯಾನಿನ ನಾನು ಟ್ರೈ ಮಾಡಿಲ್ಲ. ಓಕೆನಾ? ಹೌದು, ನೀವು ಹಳೇ ನನ್ನ ವ್ಯೂವರ್ಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ, ನೋಡಿರ್ತೀರ. ಹೊಸಕೋಟೆ ಬಿರಿಯಾನಿ ಅಂತ ನಾನು ಮೋಸ್ಟ್ಲಿ ಒಂದೇ ಒಂದು ಮಾಡಿರ್ತೀನಿ, ಅದು ಬಿಟ್ಟರೆ ಇನ್ಯಾವುದು ಮಾಡಿಲ್ಲ. ಸೊ ಹಾಗಾಗಿ ಈ ಸರಿ ಬೇರೆ ಯಾವುದಾದ್ರು ಒಂದು ಬಿರಿಯಾನಿನ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಹೋಗಬೇಕು ಅನ್ನೋ ಫೀಲ್ ಇದ್ದಾಗ ದೂರನೇ ಹೋಗಬೇಕು. ಸ್ವಲ್ಪ ಲೇಟ್ ಆಯಿತು ಅನ್ಬೇಕಾದ್ರೆ ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಇಟ್ಕೊಬೇಕು. ನಾವೆಲ್ಲ ಇದನ್ನ ಬೆಳಗಿನ ಜಾವ ಅಂತೀವಿ. ನೋಡಿದ್ರೆ ಅಲ್ಲಿ ಬೆಳಗಿನ ಜಾವನೇ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಮಾರ್ಕೆಟಲ್ಲಿ. ಆ ಲೆವೆಲ್ಗೆ ಜನ. ಇನ್ನು 27 ಕಿಲೋಮೀಟ್ರ್ ಇದೆ ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ನು. ನಮ್ಮ ಮನೆಯಿಂದ ಚೆಕ್ ಮಾಡಿದ್ರೆ
44 ಕಿಲೋಮೀಟ್ರ್ ಇದೆ ಒಂದು ಸೈಡು, 2 ವೇ ಅಲ್ಲ. 44 ಕಿಲೋಮೀಟ್ರು ಬರೀ ಒಂದು ಬಿರಿಯಾನಿ ತಿನ್ನೋಕೆ ಹೋಯ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬರೀ ಒಂದು ಟೀ ಕುಡಿಯೋಕೆ ಹೋಯ್ತಾರೆ ಅಂತ ಹೇಳಿದ್ರೆ ಅದು ಬರೀ ನಮ್ಮ ಹುಡುಗರೆ. ಇದೇ ಡೈಲಾಗಲ್ಲಿ ಒಂದು ರೀಲ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಫುಲ್ ವೈರಲ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 2 ಮಿಲಿಯನ್ ವ್ಯೂಸ್ ಆಗಿದೆ ಅನ್ಸುತ್ತೆ. ಅದಕ್ಕೆ 20 ಲಕ್ಷ ಜನ ನೋಡಿದ್ದಾರೆ. ಸೊ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿಲ್ಲ ಫಾಲೋ ಮಾಡ್ಕೊಳ್ಳಿ. ಇದೇ ಥರದ್ದು ಅಲ್ಲಲ್ಲಲ್ಲೇ ಕಟ್ಸ್ಗಳನ್ನ ಆ್ಯಂಡ್ ರೀಲ್ಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಇವತ್ತಿನ ವ್ಲಾಗಲ್ಲೇ ಮೊದಲನೇ ಸರಿ ನಾನು ಮುಖಾನ ತೋರಿಸ್ತಾ ಇರೋದು. ನಾನು ಸದ್ಯಕ್ಕೆ ಒಂದು ಸ್ಟಾಪ್ ಹಾಕಿದ್ದೀವಿ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು. ಎಲ್ಲೇ ಅಂದರೆ ಹಲ್ಸೂರ್ ಹತ್ರ ಎಲ್ಲ ಟೀ ಒಂದು ಎನರ್ಜಿ ಡ್ರಿಂಕ್ ಇದ್ದಂಗೆ ನಮಗೆ ಬೆಳಗ್ಗೆ. ಮುಂಚೆನೇ ಹೇಳಿದ್ದೆ ನಾನು ಆಲ್ಮೋಸ್ಟ್ ಟೀ ಶುಗರ್ ಎಲ್ಲ ಕಟ್ ಆಫ್ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ಮತ್ತೆ ಬ್ಯಾಕ್ ಟು ರೆಗ್ಯುಲರ್ ರೊಟೀನ್. ಓಕೆ ಸೊ ಗೈಸ್ ಹೊರತು ಹಾಂ ಮೀಡಿಯಮಾಗಿ ಹೋಗೋಣ. ಸೊ ಲೆಟ್ಸ್ ಗೋ. ನಿಧಾನಕ್ಕೆ ಹೋಗೋಣ ಜೋರಾಗಿ ಹೋಗೋಣ ಅಂತ ಕೇಳಿದ್ರು. ನಮ್ದು ಗೊತ್ತಲ್ಲ ನಾರ್ಮಲ್ ಸ್ಪೀಡು. ಇಲ್ಲಿ ಬ್ರೇಕ್ ಹಾಕಿದ್ವಲ್ಲ ಅದಕ್ಕೆ ಟೈಮ್ ಪಿಕಪ್ ಮಾಡೋಕ್ಕೆ ಜೋರಾಗಿ ಹೋಗೋಣ ಅಂತ ಕೇಳ್ತಾವ್ರೆ. ದಟ್ಸ್ ಓಕೆ, ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸ್ಪೀಡ್ ಬೇಡ. ನಾನು ಮ್ಯಾಪ್ಸಲ್ಲಿ ಚೆಕ್ ಮಾಡಬೇಕಾದ್ರೆ ಎಷ್ಟೊತ್ತಾಗುತ್ತೆ ಅಂತ ಎದ್ದಿದ ತಕ್ಷಣ ಒಂದು ಸರಿ ಚೆಕ್ ಮಾಡಿದೆ, ಆಗ ಒಂದು ಟೈಮ್ ತೋರಿಸ್ತಾ ಇತ್ತು. ನಾನು ಹೊರಡ್ಬೇಕಾದ್ರೆ ಒಂದು ಸರಿ ಚೆಕ್ ಮಾಡಿದಾಗ ಆಗಲೇ ಒಂದು ಟೈಮ್ ತೋರಿಸ್ತಾ ಇತ್ತು. ಏನಪ್ಪ ಇಷ್ಟು ನಿಮಿಷಕ್ಕೆ ಅಂದರೆ ಅಷ್ಟು ಡ್ಯೂರೇಷನಲ್ಲೇ ಇಷ್ಟು ನಂಬರ್ ಆಫ್ ಮಿನಿಟ್ಸ್ ಜಾಸ್ತಿ ತೋರಿಸ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಇಲ್ಲಿ ಬಂದಮೇಲೆ ಗೊತ್ತಾಗ್ತಾ ಇದೆ ಏನಕ್ಕೆ ಹಂಗೆ ತೋರಿಸ್ತಿರ್ಬೋದು ಅಂತ. ಒಳ್ಳೆ ನಾರ್ಮಲ್ ಡೇ ನಾರ್ಮಲ್ ಟೈಮ್ ಇದು ಅನ್ನೋ ಥರ ಇಲ್ಲಿ ಜನ ಓಡಾಡ್ತಾ ಇದ್ದಾರೆ. ಒಳ್ಳೆ ಬ್ಯೂಟಿಫುಲ್ ಸನ್ರೈಸು ರೆಡಿ ಆಗ್ತಾ ಇದೆ ರೈಟ್ ಸೈಡಲ್ಲಿ. ಫುಲ್ ಆರೆಂಜಸ್ ಆರೆಂಜ್ ಶಾವುಡಿದೆ ನೋಡಿ. ತೊದಲು ನುಡಿಗಳು. ಚಳಿ ಹಂಗೆ ಹೊಡಿತಾ ಇದೆ, ನಡಗಿಸ್ತಾ ಇದೆ, ಪದಗಳು ಹೊರಡ್ತಾ ಇಲ್ಲ ಹೊರಕ್ಕೆ. ಹೊಸಕೋಟೆ 8 ಕಿಲೋಮೀಟ್ರು, ಇಲ್ಲಿ 10 ಕಿಲೋಮೀಟ್ರು ನಾವು ಹೋಗ್ಬೇಕಾಗಿರೋ ಜಾಗ. ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಹೇಳ್ತೀನಂತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಅನ್ನಲ್ಲ. ಸೊ ಎಲ್ಲರೂ ಹೇಳಿರೋ ಪ್ರಕಾರ ಅಂದರೆ ನನ್ನ ಜೊತೆ ಬರ್ತಾವ್ರಲ್ಲ ಫ್ರೆಂಡು, ಅವ್ರು ಹೇಳಿರೋ ಪ್ರಕಾರ ಅಂತೂ ಚೆನ್ನಾಗಿದೆ ಅದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸರಿ ನಡೀರಿ ಆಯ್ತು ಅಲ್ಲೇ ತಿನ್ನೋಕೆ ಹೋಗೋಣ ಅಂತ ಪ್ಲ್ಯಾನ್ ಆಗಿದ್ದು. ಸೊ ಎಷ್ಟು ಚೆನ್ನಾಗಿದೆ ಏನು ಕತೆ ಅದನ್ನು ಇವತ್ತು ನಾನು ಟೇಸ್ಟ್ ಮಾಡ್ತೀನಿ. ವಾಹ್ ಏನು ಮಸ್ತಾಗಿ ಕಾಣ್ತಾ ಇದೆ ನೋಡಿ. ಅಲ್ಲಿ ನಾನೇ ಈ ಥರ ಒಂದು ವ್ಯೂ ನೋಡಿ, ಈ ಸನ್ರೈಸ್ ನೋಡಿ ಸುಮಾರು ದಿನಗಳಾಗಿ ಹೋಗ್ಬಿಟ್ಟಿತ್ತು ಅನಿಸುತ್ತೆ. ರೆಗ್ಯುಲರಾಗಿ ಸ್ಟ್ರೀಮ್ ಮಾಡ್ತಿರೋದ್ರಿಂದ ನಮ್ಮ ಗೇಮಿಂಗ್ ಚಾನಲಲ್ಲಿ ಅವಕಾಶನೇ ಸಿಗೋಲ್ಲ ಬೆಳಗ್ಗೆ ಬೇಗ ಎದ್ದು ಇವೆಲ್ಲ ಮಾಡೋದಕ್ಕೆ. ಯಾರ್ಯಾರು ಗೊತ್ತಿಲ್ಲ, ನಂದು ಗೇಮಿಂಗ್ ಚಾನಲ್ ಕೂಡ ಇದೆ. ಇತ್ತೀಚೆಗೆ ಒಂದು ಸ್ವಲ್ಪ ದಿನದಿಂದ ಅದರಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ದೀನಿ, ಗೇಮ್ ಆಡ್ತಾಯಿದ್ದೀನಿ. ಸೊ BGMI ಗೇಮ್ನ ನೋಡೋಕ್ಕೆ ಇಷ್ಟ ಇರೋರು ಬರಬಹುದು, ನಮ್ಮ ಗೇಮಿಂಗ್ ಚಾನಲ್ ವಿಸಿಟ್ ಹಾಕಬಹುದು. ಇಲ್ಲೇ ರೋಡ್ ಸೈಡಲ್ಲೇ ಒಂದೆರಡು ಬಿರಿಯಾನಿ ಹೋಟ್ಲುಗಳು ನೋಡಿದೆ. ಎಲ್ಲ ಕಡೆ ಹೊರಗಡೆನೇ ಅಂಡೇನಲ್ಲಿ, ಅಂಡೆ ಅನ್ನೋ ಥರ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಕೆಳಗಡೆ ಫೈರ್ ವುಡ್ ಹಾಕಿ ಸರಿಯಾಗಿ ಅಂದರೆ ಸರಿಯಾಗಿ ಬೆಂಕಿ ಉರಿತಾ ಇತ್ತು. ಈ ಚಳಿಗೆ ಆ ಬೆಂಕಿ ಮುಂದೆ ಹೋಗ್ಬಿಟ್ಟು ಕಾಸ್ಕೊಳ್ಳೋಣ ಅಂತ ಅನಿಸುತ್ತೆ. ಬಿರಿಯಾನಿ ರೆಡಿಯಾಗಿ ಆ ಬಿರಿಯಾನಿ ತಿಂತಿದ್ರೆ ಇನ್ನು ಹೆಂಗಿರ್ಬೋದು ಟೇಸ್ಟು. ಬಂದು ರೀಚ್ ಆಗಿದ್ದೀವಿ. ಏನು ಗುರು ಇದು ಕಾರ್ಗಳು, ಏನು ಬಿರಿಯಾನಿಗೆ ಈ ಲೆವೆಲ್ಗೆ? ಬಿರಿಯಾನಿಗೆ ಅಂತ ಮಾತ್ರ ಹೇಳ್ಬೇಡಿ, ಭಾನುವಾರ ಆಗಿದ್ರು ಒಂದು ಪಕ್ಷ ನಂಬಿಡ್ತಾ ಇದ್ದೆ. ಗಾಡಿಗಳು ಬೆಜ್ಜಾನಿದ್ದಾವೆ. ಓಕೆ ಒಪ್ಪದೆ. ಬ್ರಾ ಒಳಗಡೆ ಇದೆಯಂತೆ, ನಡೀರಿ ಆ ಕಾರ ಒಂದು ಪಾಸ್ ಆಗಲಿ. ಅದು ಗುರು ಇದು ಇವತ್ತು ಏನು ಫ್ರೈಡೇ ಗುರು, ಫ್ರೈಡೇನೇ ಹಿಂಗೆ, ಇನ್ನು ಭಾನುವಾರ ಇನ್ನು ಹೆಂಗೆ. ಧೂಮಪಾನ ಅಯ್ಯೋಯ್ಯಪ್ಪ ಈ ಥರ ಎಲ್ಲ ಹೋಗ್ಬಿಡೋಣ ಬೇರೆ ಕಡೆಗೆ. ನನಗೆ ಈ ಥರ ಎಲ್ಲ ಇಷ್ಟು ಕ್ಯೂನಲ್ಲಿ ತಿಂದು ಅಭ್ಯಾಸನೇ ಇಲ್ಲ ಗೈಸ್. ಲೆಟ್ಸ್ ಗೋ. ಈ ಥರ ಎಲ್ಲ ನಿಂತ್ಕೊಂಡು ತಿಂದು ನಾವು ಸೀನೇ ಇಲ್ಲ. ಆಬ್ವಿಯಸ್ಲಿ ಟೇಸ್ಟ್ ಚೆನ್ನಾಗಿರೋದಕ್ಕೆ ಮೋಸ್ಟ್ಲಿ ಜನ ಬರ್ತಾರೆ ಹಿಂಗೆ. ನಾವು ಬಂದಿದ್ದ ದಾರಿನಲ್ಲೇ ಆಗಲೇ ಹೇಳಿದ್ನಲ್ಲ ನಿಮಗೆ ಬೆಂಕಿ ಉರಿತಾ ಇತ್ತು ಅಂತಂದ್ಬಿಟ್ಟು. ಸೊ ಅದೇ ಒಂದು ಬಿರಿಯಾನಿ ಅಡ್ಡಕ್ಕೆ ಇವಾಗ ವಾಪಸ್ಸು ಮರಳಿ 4.5 ಕಿಲೋಮೀಟರ್ ಹೋಗ್ತಾ ಇದ್ದೀವಿ. ಚೀಟಿ ಕೊಡಬೇಕಾ? ಬಿಸಿ ಇದೆ ಅಲ್ವಾ ಕಬಾಬು? ಓಕೆ ಸೊ ಗೈಸ್ ಬಂದು ಸ್ಟಾಪ್ ಮಾಡಿದ್ದೀವಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಹತ್ರ. ಸೊ
ಸೊ ಅಲ್ಲಿ ಬಿರಿಯಾನಿ ತೊಗೊಂಡಾಯಿತು, ಇಲ್ಲಿ ಕಬಾಬ್ ತೊಗೊಳೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಪಟ್ನ ಅಂತ ಹೇಳ್ಬಿಟ್ಟು ಕಬಾಬ್ ತೊಗೊಂಡು ಹೋಗ್ತಾ ಇದೆ ಗುರು. ಬಿರಿಯಾನಿ ಇಲ್ಲಿಂದಲೇ ನೋಡ್ತಾ ಇದ್ರೆ ಬನ್ನಿ, ಆಮೇಲೆ ಕಬಾಬ್ ನೋಡ್ಕೊಳ್ಳೋಣ. ಅವ್ರು ಒಂದು ರೌಂಡ್ ಬಿಸಿ ಮಾಡ್ಬೇಕು ಅದನ್ನು. ಓಕೆ ಬಟ್ ಎಲ್ಲ ಕಡೆ ಇಷ್ಟನ ಕ್ವಾಂಟಿಟಿ ನೋಡಿ. ಇವ್ರ ಮಕ್ಕ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಸೊ ಅವ್ರು ಹೆಂಗೆ ಫ್ರೆಂಡು ಏನು ಕತೆ ಎಲ್ಲ ಹೇಳ್ತೀನಂತೆ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಕ್ರೇವಿಂಗ್ಸ್ನ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಶುರು ಹಚ್ಕೊಳ್ಳೋಣ ಬನ್ನಿ. ಜಾಗ ಇದೆ ಅಲ್ವಾ, ಬನ್ನಿ ಕುತ್ಕೊಂಡು ತಿನ್ನೋಣ. ಟೆಂಪ್ಟ್ ಮಾಡ್ತೈತೆ ಜಾಸ್ತಿ. ಇನ್ನೊಂದು ಪೀಸ್ ನಿಂಬೆಹಣ್ಣು ಹಾಕ್ಬಿಡಿ. ಪ್ರೆಸೆಂಟೇಷನ್ ನೋಡ್ರಿ, ಮೇಲ್ಗಡೆ ಒಂದಿಷ್ಟು ಕರಿಬೇವು ಹಾಕಿ ಆಮೇಲೆ ಚಾಟ್ ಮಸಾಲ ಹಾಕಿ ಕೊಟ್ಟವ್ರೆ. ಚಾಟ್ ಮಸಾಲ ಘಮ ಮೂಗು ಹೊಡಿತಾ ಇದೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಹಚ್ಕೊಳ್ಳೋಣ. ಚಾಟ್ ಮಸಾಲ ಅದು ಅಲ್ಲಿಂದ ಬರ್ತಿರೋದು ಸ್ಮೆಲ್ ಅನಿಸುತ್ತೆ. ಫಸ್ಟ್ ಒಂದು ಬೈಟು ಬಿರಿಯಾನಿದು. ಮೊಸರು ಬಜ್ಜಿ ಯಾರಕ್ಕಂದರೆ ಐ ಆಮ್ ನಾಟ್ ಎ ಮೊಸರು ಬಜ್ಜಿ ಪರ್ಸನ್. ಕಬಾಬ್ ತೊಗೊಂಡಿದ್ದೀವಿ, ತೋರಿಸ್ದೆ ಅಲ್ವಾ ಕರೆಕ್ಟು. ಫೈನಲಿ ಪೀಸ್ಗೆ ಹೋಗೋಣ. ಒಂದು ಪೀಸ್ ಇದೆ, ಒಂದು ಸಣ್ಣ ಪೀಸ್ ಇದೆ, 2 ಅಂತ ಲೆಕ್ಕ ತೊಗೊಳ್ಳೋಣ. 3, 4, 5 ಪೀಸ್ ಕೊಟ್ಟಿದ್ದಾರೆ, ಸಣ್ಣವು ಕೆಲವು. ಒಂದು ಮಟನ್ ಫ್ಯಾಟಿನ ಪೀಸು ಇದ್ಬಿಟ್ಟಿದ್ರೆ ಮಜಾ ಇರೋದು. ಬಟ್ ಬಡ್ಡಿ ಮಗಂದಿಲ್ಲ, ಏನು ಮಾಡೋಕ್ಕಾಗಲ್ಲ. ಮಟನ್ ಜೊತೆಗೆ ಒಂದು ಟೇಸ್ಟ್ ಹೊಡಿಯೋಣ. ಚೆನ್ನಾಗಿದೆ ಬ್ರೋ. ಇಷ್ಟು ಪೀಸ್ ಇದೆ, ಒಂದು 2 ಪೀಸನ್ನು ತಿನ್ಕೊಂಡಿದ್ದೀನಿ. 2 ಪೀಸಲ್ಲ, 1 ಪೀಸ್ ತಿಂದಿರ್ತೀನಿ, ಚಿಕ್ಕವು 2. ಆ್ಯಂಡ್ ಬೈ ದಿ ವೇ, ನಿಮ್ಮ ಹೆಸರೇನು ಬ್ರೋ? ತೇಜಸ್. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ. ನಾವು ಹೆಂಗೆ ಪರಿಚಯ ಅಂದರೆ ರಾತ್ರಿ ಎಲ್ಲ 2 ಗಂಟೆ 1 ಗಂಟೆವರೆಗೂ ಗೇಮ್ ಆಡ್ತಿರ್ತೀವಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದುಬಿಟ್ಟು ಬಿರಿಯಾನಿ ತಿಂತೀವಿ. ಹಂಗೆ ನಮ್ಮ ಪರಿಚಯ.